ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಈಗ ಬಿ ಜೆ ಪಿ ಅಯೋಧ್ಯೆ ಅಕ್ಷತೆ ಅಂತ ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಈ ಅಕ್ಷತೆ ತಯಾರಾಗಿರೋದೇ ಅನ್ನಭಾಗ್ಯ ಅಕ್ಕಿಯಿಂದ ಅಂತ. ನಮ್ಮ ಅಕ್ಕಿನೇ ಕೊಡ್ತಾ ಇದ್ದೀರ ಅಕ್ಷತೆ ರೂಪದಲ್ಲಿ, ಕೊಡಿ ಪರವಾಗಿಲ್ಲ ಸಂತೋಷ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇನ್ನೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಬೇರೆ ಅಕ್ಕಿ ಇಟ್ಟಿದ್ದೀವಿ, ಭಕ್ತರೆಲ್ಲರೂ ಕೂಡ ಅವ್ರ ಮನೆಯಲ್ಲಿ ಬೇರೆ ಅಕ್ಕಿ ಇಟ್ಟಿರ್ತಾರೆ, ಆ ಅಕ್ಕಿಯಿಂದ ಮಾಡೋ ಅಕ್ಷತೆ ಇದು. ಈ ರಾಮ ಮಂದಿರ ಯಾರಿಗೆ ಸೇರಿದ್ದು ಅಂತ ಒಂದು ವಿಚಾರ. ಇದು ಬಿ ಜೆ ಪಿ ರಾಮ ಮಂದಿರ ಅಂತ ಕೆಲವರು, ಇದು ಮೋದಿ ರಾಮ ಮಂದಿರ ಅಂತ ಕೆಲವರು, ದೆಹಲಿಗೆ ಸೀಮಿತವಾದಂಥ ಒಂದು ದೇವಸ್ಥಾನ ಅಂತ ಇನ್ನು ಕೆಲವರು ಕರ್ನಾಟಕಕ್ಕೂ ಇದಕ್ಕೂ ಏನು ಸಂಬಂಧ ಇದೆ, ಕರ್ನಾಟಕದ ದೇವಸ್ಥಾನಗಳಿಲ್ವಾ, ಇಲ್ಲಿ ರಾಮನನ್ನು ನಾವ್ಯಾರು ಪೂಜೆ ಮಾಡಲ್ವಾ ಅಂತ ಒಂದು. ಕಾಂಗ್ರೆಸ್ನವ್ರು ಹೇಳ್ತಾರೆ, ಸ್ವಾಮಿ 135 ಸೀಟ್ ಬರಬೇಕು ಅಂದರೆ ಹಿಂದೂಗಳು ಓಟ್ ಹಾಕ್ತೇನೆ 135 ಸೀಟ್ ಬಂದುಬಿಡುತ್ತಾ, ಕೆಲವರು ಲಾಜಿಕ್ ಇದೆ. ಇದರ ನಡುವೆ ನೋಡ್ರಪ್ಪ, ಇನ್ಮೇಲೆ ಯಾವ ದೇವಸ್ಥಾನಕ್ಕೆ ಏನು ಆದಾಯ ಬರುತ್ತೋ ಆ ದೇವಸ್ಥಾನದ ಆದಾಯವನ್ನು ಅದೇ ದೇವಸ್ಥಾನಕ್ಕೆ ಖರ್ಚಿಗೆ ಬಳಸ್ಕೊಳ್ಬೇಕು, ಬೇರೆ ಕಡೆ ಕೊಡುವಂತಿಲ್ಲ, ಓಕೆನಾ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 22ರ ಒಳಗೆ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ನಮಗೆ. ಸೇರು ಸವ್ವಾ ಸೇರು ಈ ತರಹದ ಹೇಳಿಕೆಗಳು ಜಾಸ್ತಿ ಕೇಳಿ ಬರ್ತಾ ಇದೆ ನಮಗೆ. ಇದೀಗ ಈ ವಿಷಯದಲ್ಲಿ ಯಾವ್ಯಾವ ರಾಜಕೀಯ ಮುಖಂಡರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಆನಂತರ ಡಿಬೇಟ್ ಶುರು ಮಾಡ್ತೀನಿ. ಅಕ್ಕಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. ಅಕ್ಕಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. ಹಾಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 1 kg ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಲಾಸ್ಟ್ಗಿಲ್ಲ 5 kg ಕೊಡ್ತೀನಿ ಅಂದ್ರು, 5 kgನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 kgನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 kg ಹೊಡೆದ್ಬಿಟ್ಟಿದ್ದಾರೆ ಇವರು, 3 kg ಕೊಡ್ತಾ ಇರೋದು. ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇರೋದು. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಈಗ ಯಾವುದು ಒಂದು ಕಾಳನ್ನು ಕೂಡ, ಒಂದೇ ಒಂದು ಕಾಳನ್ನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡಕ್ ಹೋಗಲ್ಲ. ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದೇನೊಂದು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ರು. ಇವತ್ತು ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿ ಕೊಟ್ಟಿದ್ರಿ ಡಿ ಕೆ ಶಿವಕುಮಾರ್ ಅವರ? ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳಿಗೆ ಸುಳ್ಳು ಹೇಳುವಂಥದ್ದು ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡುವಂಥದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ. ಕೊಡಲಾರದ ಅಕ್ಕಿಯನ್ನು, ಒಂದು ಕಾಳು ಅಕ್ಕಿಯನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ. ಮತ್ತು ಅಕ್ಕಿಗೆ 5 kg ಕೊಡೋಕ್ಕಾಗ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು 1-2 ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ ಅಂದರೆ ಕೀಳ್ಮಟ್ಟದ ರಾಜಕಾರಣ. ಎಲ್ಲ ಒಂದು ಕಡೆ ರಾಮ ಜನ್ಮಭೂಮಿ ವಿಚಾರದಲ್ಲೂ ಇವತ್ತೇನು ಮಂತ್ರಾಕ್ಷತೆಗಳನ್ನು, ಆಶೀರ್ವಾದವನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳಾಗಿದೆ. ಅದನ್ನು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳುವಂಥ ಕೀಳು ಮಟ್ಟದ, ಯಾರು ಒಬ್ಬ ಮನುಷ್ಯನಾಗಿ, ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿಯಾಗಿ ಶ್ರೀರಾಮನಿಗೆ ಇಂಥ ಅಗೌರವ ಮಾಡುವಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಇಂಥ ಆಲೋಚನೆಗಳಾದರೂ, ಇಂಥ ಕೀಳು ಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ನಿಮ್ಮ ಹೇಳಿಕೆಗಳನ್ನು ಸರಿಪಡಿಸ್ಕೊಳ್ಳಿ, ತಕ್ಷಣ ಹಿಂದೆ ಪಡೀರಿ. ಇಂಥ ನಿಮ್ಮ ಹೇಳಿಕೆಗಳನ್ನು ಹಿಂದೆ ಪಡೆದು ಕ್ಷಮೆ ಯಾಚಿಸಿ ಅಂತ ಕೇಳ್ಕೊತೀನಿ. ಏನು ಅಕ್ಕಿಯವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದ? ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು? ಡಿ ಕೆ ಶಿವಕುಮಾರ್ ಅವರು ಏನು ಅಕ್ಕಿಯವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದ? ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು? ಡಿ ಕೆ ಶಿವಕುಮಾರ್ ಅವರು ಮೊದಲನೇದಾಗಿ ಒಂದು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರು 5 kg ಅಕ್ಕಿನಲ್ಲಿ ಮೋದಿ ಅವರ ಹೆಸರು ಬರ್ತಿದೆ. 5 kg ಅಕ್ಕಿ ಕೊಡ್ತಾರಲ್ಲ, ಆ ಒಂದೊಂದು ಅಕ್ಕಿ ಅಗಳ ಮೇಲೂ ಮೋದಿ 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 ಅಂತ ಬರ್ತೈತೆ. ಆ ಅಕ್ಕಿನ ನಾವು ಕೊಡ್ತಾ ಇರೋದು, ಅವ್ರ ಅಕ್ಕಿ ನಾವು ಮುಟ್ಟಿಲ್ಲ. ಅವ್ರ ಅಕ್ಕಿ ಅವ್ರಿಗೆ ಇಲ್ಲ, ಅವ್ರಿಗೆ ಸಾಲ್ತಾ ಇಲ್ಲ. ದುಡ್ಡು ಕೊಟ್ಟು ಅವ್ರ ಅಕ್ಕಿ ಎಲ್ಲೈತಪ್ಪ? ಅವ್ರ ಅಕ್ಕಿ ಇಲ್ಲದೆ ಇರೋದಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು. ಅಕ್ಕಿ ಬೇಕು ಅಂತ ತಾನೇ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಬೇಡ್ತಾ ಇರೋದು. ಅದಕ್ಕೀಗೇನೋ 170 ರೂಪಾಯಿ ಅದು ಇದು ಕೊಟ್ಕೊಂಡು ಕಾಲ ಕಳೀತಾವ್ರೆ. ಅವ್ರ ಹತ್ರ ಅಕ್ಕಿ ಎಲ್ಲೈತೆ? ಕೊಡ್ತಾ ಇರೋ ಅಕ್ಕಿ ಅವ್ರು ಹೇಳಿರೋದು ಕರೆಕ್ಟಾಗಿದೆ. ಆ ಒಂದು ಅಗಳ ಮೇಲೂ, ಒಂದೊಂದು ಅಕ್ಕಿ ಕಾಳು ಮೇಲೂ ನರೇಂದ್ರ ಮೋದಿ ಹಿಂದುತ್ವ, ಶ್ರೀರಾಮ ರಾಮ ಅಂತ ಹೇಳ್ತಾನೆ ಇದೆ. ಅದನ್ನು ಕೊಡ್ತಾ ಇರೋದು ಕರೆಕ್ಟಾಗಿದೆ. ನೋಡಿ, ರಾಮ ಜಗತ್ತಿಗೆ ಸೇರಿದವನು. ರಾಮ ಸದ್ಬುದ್ಧಿ ಎಲ್ರಿಗೂ ಕೊಡಬೇಕು.
ರಾಮನ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಸದ್ಬುದ್ಧಿ ಬರ್ತಾ ಇದ್ದರೆ ಅದು ಒಳ್ಳೆ ಕೆಲಸ. ನಮ್ಮದು ಅದೇ ತಾನೇ, ದೇವರೇ ಸದ್ಬುದ್ಧಿ ಕೊಡುವವರಿಗೆ. ರಾಮ ಕಾರ್ಯ ಮತ್ತು ರಾಷ್ಟ್ರ ಕಾರ್ಯ ಒಂದೇ. ರಾಮ ಕಾರ್ಯ ಬೇರೆ ಅಲ್ಲ, ರಾಷ್ಟ್ರ ಕಾರ್ಯ ಬೇರೆ ಅಲ್ಲ. ರಾಮನ ಮೂಲಕ ರಾಷ್ಟ್ರ ಬಲ ಆಗಬೇಕು. ಹಾಗಾಗಿ ರಾಮ ಮಂದಿರದ ನಿರ್ಮಾಣದ ಸಂದರ್ಭಗಳಲ್ಲಿ ಕರ್ನಾಟಕದ ಮುಜರಾಯಿ ದೇವಾಲಯಗಳಲ್ಲಿ ಪೂಜೆ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಕಾಂಗ್ರೆಸ್ ತೆಗೆದುಕೊಂಡಿರೋದು ಸ್ವಾಗತಾರ್ಹ. ಅವ್ರು ನಾನು ಸ್ವಾಗತಿಸ್ತೇನೆ. ಇದೇ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚೀನಾ ರಾಮ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು, ನಾಯಕರು. ಸ್ವಾಗತ ಚೀನಾ ರಾಮ ಅವರೇ. ಲೋಹಿತ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿ. ಸ್ವಾಗತ ಲೋಹಿತ್ ಅವರೇ ನಮಗೆ ಡಿಬೇಟ್ಗೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರಾಗಿ. ಸ್ವಾಗತ ನಟರಾಜ್ ಗೌಡ್ರೆ. ಈ ಅಕ್ಷತೆ ಪ್ರತಿ ಅಕ್ಕಿ ಕಾಳಿನ ಮೇಲೂ ಕೂಡ ಮೋದಿ 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 ಅಂತ ಬರೆದಿದ್ದಾರೆ ಅಂತ ಮುನಿರತ್ನಂ ನಾಯ್ಡು ಅವರು ಹೇಳ್ತಾ ಇದ್ರು. ಮೋದಿ ಮೋದಿ ಅಂತ ಬರೆದಿದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅನ್ನಭಾಗ್ಯದ ಅಕ್ಕಿ ನಮ್ಮ ಅಕ್ಕಿನ ತೊಗೊಂಡು ಅರ್ಶನ ಬೆರೆಸ್ಬಿಟ್ಟು ಅಕ್ಷತೆ ಮಾಡಿಲ್ಲ ಹಂಚ್ತಾ ಇದ್ದಾರೆ, ಸಂತೋಷದ ವಿಷಯ ಅಂತ ಅವ್ರು ಹೇಳ್ತಾರೆ. ಸಂತೋಷದ ವಿಷಯ, ಅದು ಒಳ್ಳೇದಂತಾನೆ ಹೇಳಿದ್ದಾರೆ. ಅಲ್ಲ, ಯಾವುದು ಅನ್ನಭಾಗ್ಯದ ಅಕ್ಕಿ ಅಂತನಾ? ಅದು ಸಂತೋಷನಾ? ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದಂದ್ರೆ ಅರಿಶಿನ ಮತ್ತೆ ಅಕ್ಕಿ ಸೇರಿಸಿ ಅಕ್ಷತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅನ್ನಭಾಗ್ಯದ ಅಕ್ಕಿನೇ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ತಪ್ಪಿಲ್ಲ. ನಮ್ಮ ಅಶ್ವಥ್ ನಾರಾಯಣ ಅವರು ಬಹಳ ದಡ್ತನದಲ್ಲಿ ಮಾತಾಡ್ತಾ ಇದ್ರು. ಏನು ಮಾತನ್ನ ಹೇಳಿಕೆ ಹಿಂಪಡ್ಕೋಬೇಕು, ಸರಿ ಇಲ್ಲ ಆ ಥರ ಎಲ್ಲ ಅಂತ. ಅದಕ್ಕೆ ಯಾವ್ದು ಅಗೌರವ ಇಲ್ಲ, ಅದು ಒಳ್ಳೇದಲ್ವಾ? ಜನರು ಸೇವಿಸೋ ಅಕ್ಕಿ ಅಕ್ಷತೆನೂ ಆಗ್ಬೋದು, ಅದು ಒಳ್ಳೇದಲ್ವಾ? ಒಳ್ಳೇದೇ ತಾನೇ. ಜನ ಕೆಟ್ಟ ಅಕ್ಕಿ ತಿಂತಾವ್ರ? ಜನ ಬದುಕಕ್ಕೆ ತಿಂತಾ ಇರೋದು ಅಕ್ಷತೆ ಆಗೋದು, ಅದು ಒಳ್ಳೇದೇ. ಅದು ಒಳ್ಳೆ ಭಾವನೆಗೆ ಬಳಸಿರೋ ಅಕ್ಕಿನ ಸಪ್ರೇಟಾಗಿ ಬೇರೆ ಎತ್ತಿಟ್ಟಿದ್ರೆ ಆ ಅಕ್ಕಿ ಬಳಸ್ತಾ ಇದ್ದಾರೆ, ಅನ್ನಭಾಗ್ಯದ ಅಕ್ಕಿ ಏನು ಬಳಸಿಲ್ಲ ಅಂತಾನೂ ಹೇಳಿದ್ರು ಅಶೋಕ್. ಒಂದೇನು ಗೊತ್ತಾ ನೋಡ್ರಿ, ಈಗ ಅವ್ರಿಗೆ ಅನ್ನಭಾಗ್ಯದ ನರೇಂದ್ರ ಮೋದಿ ಅಂತ ಬರ್ತದೆ ಅಂತ ಹೇಳ್ತಾರಲ್ಲ. ಈ ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತಾ ಯೋಜನೆ ಬಂದದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ. ಅನ್ನಭಾಗ್ಯ ಯೋಜನೆ ಶುರುವಾದ ಕರ್ನಾಟಕದಲ್ಲಿ ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಶುರುವಾಗಿದ್ದು 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ. ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದು 2014ರಲ್ಲಿ. ಮೋದಿಯವರು ಬರದೇ ಇರಲಿ, ಮುಂದಕ್ಕೆ ಮೋದಿಯವರು ಇರಲಿ ಇಲ್ಲದೇ ಇರಲಿ, ಅನ್ನಭಾಗ್ಯ ಯೋಜನೆ ಶಾಶ್ವತವಾಗಿರುತ್ತೆ. ಓಕೆ, ಅದು ಅದನ್ನ ಈಗ ರಾಮನ ಕ್ರೆಡಿಟ್ ಇದು, ರಾಮನ ಕ್ರೆಡಿಟ್ ಬಿಜೆಪಿ ಅವ್ರಿಗೆ ಹೋಗ್ಬಿಡು. ಈಗ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಭಾರತ ಖಂಡದಲ್ಲಿ ಅಥವಾ ಭಾರತ ದೇಶದಲ್ಲಿ ರಾಮ ಯಾರಿಗೆ ಸೇರಿದವನು? ಆಪ್ಷನ್ ಎ ಬಿಜೆಪಿ, ಆಪ್ಷನ್ ಬಿ ಕಾಂಗ್ರೆಸ್, ಆಪ್ಷನ್ ಸಿ ಇಂಡಿಯಾ ಕೂಟ ಜನತೆ, ಆಪ್ಷನ್ ಡಿ ಜನತೆ ಅಥವಾ ದೇಶ. ಯಾರಿಗೆ ಸೇರಿದವನು ರಾಮ? ಯಾರಿದು ಪೇಟೆಂಟ್ ಯಾರ್ದು ಈಗ ರಾಮದು ಗುತ್ತಿಗೆ? ಈಗ ನೋಡಿ, ಜನತೆ ಮತ್ತೆ ದೇಶ. ಓಕೆ, ಈ ಇಶ್ಯೂ ಕಾಂಗ್ರೆಸ್ ಅಲ್ಲ. ಆಪ್ಷನ್ ಇಂಡಿಯಾ ಅಂಡ್ ಕಾಂಗ್ರೆಸ್ ರೂಲ್ಡ್ ಔಟ್, ಬಿಜೆಪಿ ರೂಲ್ಡ್ ಔಟ್. ನೋಡಿ, ರಾಜಕೀಯ ಪಕ್ಷಗಳು ಅಲ್ವೇ ಅಲ್ಲ. ಓಕೆ ನೋಡಿ, ಬಿಜೆಪಿ ಜನಸಂಘ ಶುರುವಾದದ್ದು 1951. ಓಕೆ, ಫಸ್ಟ್ ರಾಮನ ಮೇಲೆ ಇಲ್ಲಿ ವಿಗ್ರಹ ಇರಬೇಕಂತ ಕೋರ್ಟ್ಗೆ ಹೋದದ್ದು 1949, 2ನೇ 1950. ಓಕೆ, ಅವಾಗ ಜನಸಂಘನೂ ಇರಲಿಲ್ಲ, ಬಿಜೆಪಿ ಬಿಡಿ ಜನಸಂಘನೂ ಇರಲಿಲ್ಲ. ಸೊ ಆಗಿಂದ ಕೋರ್ಟಲ್ಲಿ ಇರತಕ್ಕಂಥ ವಿಷಯ ಅದು. 1857-59ರಲ್ಲಿ ಫಸ್ಟ್ ಇಶ್ಯೂ ರೈಸ್ ಆದದ್ದು. ಆಗಿನ 100 ವರ್ಷಗಳ ಒಂದು ಜನಗಳ ಮೂವ್ಮೆಂಟ್ ಅದು. ಅಲ್ಲಿನ ಭಾವನೆ, ಅಲ್ಲಿನ ಜನಗಳು, ಸ್ಥಳೀಯ ಜನರು ಅವರು ಟ್ರಸ್ಟ್ಗಳು ಮಾಡ್ಕೊಂಡು. ಭಯಾನ ನಟರಾಜ್ ಗೌಡ್ರೆ, ಎದುರ್ಕೊಂಡ್ಬಿಟ್ಟಿದ್ದೀರಾ ನೀವು? ಇಲ್ಲಿ ಕ್ರೆಡಿಟ್ ಆಗ್ಬಿಡುತ್ತೋ, ಅಕ್ಷತೆ ಬಂದ್ಬಿಡುತ್ತೋ, ಈ ದೇವಸ್ಥಾನ ಉದ್ಘಾಟನೆ ಆಗ್ಬಿಡುತ್ತೋ, ನಮ್ಮ ಕೂಟದ ಕತೆ ಏನು? ಅದಕ್ಕೆ ಸಂಬಂಧ ಏನು? ಚುನಾವಣೆಗೂ ಸಂಬಂಧನೇ ಇಲ್ಲ. ಮುಸ್ಲಿಂ ಸಮುದಾಯದ ಓಟ್ ಬರಲ್ವೇನೋ? ಅಲ್ಪಸಂಖ್ಯಾತರ ಓಟ್ ಧಾರ್ಮಿಕ ಭಾವನೆಗಳು. ದೇವಸ್ಥಾನದ ಒಳಗಡೆ ಹೋಗ್ಬೇಕಾ, ಈಚೆ ಇರ್ಬೇಕಾ, ಆಶೀರ್ವಾದ ದೂರದಿಂದ ಕೇಳ್ಬೇಕಾ? ಈ ಗೊಂದಲದಲ್ಲಿ ಇದೆಯಾ ಪಾರ್ಟಿ? ನೋಡ್ರಿ, ಬಿ ಫ್ರಾಂಕ್, ಒಂದೇನು ಗೊತ್ತಾ, ರಾಜಕೀಯ ಪಕ್ಷಗಳಿಗೂ ಧರ್ಮಕ್ಕೂ ನಂಟನ್ನ ಹೊಂದಾಣಿಕೆ ಇರಬಾರ್ದು ಯಾವಾಗಲೂ. ಓಕೆ, ರಾಜಕೀಯ ಪಕ್ಷದಲ್ಲಿ ಈಗ ಬಿಜೆಪಿನಲ್ಲೇ ಆಗಿ ರಾಮನ್ ನಂಬೋರು ಇರ್ತಾರೆ, ಶಿವನ್ ನಂಬೋರು ಇರ್ತಾರೆ, ಅಲ್ಲಾ ನಂಬೋರು ಇರ್ತಾರೆ, ಜೇಸುವಿನ ನಂಬೋರು ಇರ್ತಾರೆ, ದೇವ್ರ ನಮ್ದಲ್ಲಿರೋರು ಇರ್ತಾರೆ. ಅದು ರಾಜಕೀಯ ಪಕ್ಷಗಳಾಗ್ತವೆ, ಜನಸಾಮಾನ್ಯರಾಗ್ತವೆ. ಯಾರ ಭಾವನೆಗಳು ರಾಮನ್ ಪರವಾಗಿದೆ ಅವರೆಲ್ಲ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಓಕೆ, ಅದ್ರೊಳಗೂ ಕೂಡ ಈಗ ನೀವು ಕಾಂಗ್ರೆಸ್ ನಾಯಕರು, ನಮ್ಮ ವಿಜಯನಗರ MLA ಎಂ ಕೃಷ್ಣಪ್ಪ ಅವರು ಬಂದ ತಕ್ಷಣ 5 ಲಕ್ಷ ರೂಪಾಯಿ ಚೆಕ್ ಬರೋದು ತಗೊಳ್ರಪ್ಪ ಅಂತೇಳಿ ಆ ಟ್ರಸ್ಟ್ಗೆ, ದೇವಸ್ಥಾನಕ್ಕೆ ಕೊಟ್ಟರು. ಓಕೆ, ಸಾವಿರಾರು ಜನ, ಲಕ್ಷಾಂತರ ಜನ ಕೊಟ್ಟಿದ್ದಾರೆ, ಜನಸಾಮಾನ್ಯರು ಕೊಟ್ಟಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಕೊಟ್ಟರೆ, ಕಾಂಗ್ರೆಸ್ ಕಾರ್ಯಕರ್ತರು ದೇವಸ್ಥಾನದ ಅಗತ್ಯಕ್ಕಿಂತ 6 ಪಟ್ಟು 10 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಕೊಡದಲ್ಲೇ ಕೊಂಕು ನುಡಿದವರು ಯಾರು? ಮಾನ್ಯ ಕುಮಾರಸ್ವಾಮಿ ಅವರು. ನೀವು ದೇಣಿಗೆ ತಗೊಂಡು ಲೂಟಿ ಮಾಡಕ್ ಬಂದಿದ್ದೀರಾ ಹಣವನ್ನ ಅಂತೇಳಿ RSS ನ ಬೈದವರು ಅವರು ಆ ಸಮಯದಲ್ಲಿ. ಆದ್ರೆ ಕೊಡ್ತಿರೋ ಬಿಡ್ತಿರೋ ಅದು ಅವ್ರವ್ರಿಗೆ ಸೇರಿದ್ದು. ನಮ್ಮ ಮನೆಯಲ್ಲೂ ದೇವರಿದೆ, ಮನಸ್ಸಲ್ಲೂ ದೇವರಿದೆ, ನಮ್ಮ ಊರುಗಳಲ್ಲಿ ದೇವಸ್ಥಾನಗಳಿದಾವೆ. ನಾವು ಪೂಜೆಗಳು ಮಾಡ್ತಿಲ್ವಾ? ಮುಂಚೆಯಿಂದ ತಲತಲಾಂತರದಿಂದ ಮಾಡ್ತಿಲ್ವಾ? 100 ವರ್ಷ 1000 ವರ್ಷಗಳಿಂದ ಇಲ್ವಾ ಇತಿಹಾಸ?